ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯ ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ಸಂದೇಶಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಐಸಾಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ವಚನ 10-17. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 23-24. ಈ ದಿನದ ಸಂದೇಶ ನಾವು ಧ್ಯಾನ ಮಾಡುವ ವಿಷಯ ಏನಾಗಿದೆ ಎಂದರೆ ದೇವರಿಗೆ ಮೆಚ್ಚುಗೆಯಾಗುವಂತಹ ಆರಾಧನೆ. ದೇವರಿಗೆ ಮೆಚ್ಚುಗೆಯಾಗುವಂತಹ ಆರಾಧನೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡಿ ನಾವು ಸಂದೇಶದ ಕಡೆಗೆ ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆರಾಧನೆ ಕೇವಲ ಭಾನುವಾರ ಮಾಡುವಂತಹ ಕಾರ್ಯವಲ್ಲ. ಹಾಡುಗಳನ್ನು ಹಾಡುವುದು, ವಾದ್ಯಗಳನ್ನು ನುಡಿಸುವುದು, ಕಾಣಿಕೆಯನ್ನು ನೀಡುವುದು, ಮತ್ತೆ ಮನೆಗೆ ಹೋಗುವುದು, ಇದು ಆರಾಧನೆಯಲ್ಲ. ಆರಾಧನೆ ಎಂದರೆ ನಾವು ಆರಾಧನೆ ಮಾಡುವ ವ್ಯಕ್ತಿಗಳಾಗಿದ್ದರೆ ನಮ್ಮ ಆಲೋಚನೆಗಳು ಬದಲಾವಣೆಯಾಗಬೇಕು. ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಕಾಣಬೇಕು. ಅದು ಮಾತ್ರವಲ್ಲ, ನಮ್ಮ ಆಲೋಚನೆಗಳು ಕೂಡ ಬದಲಾವಣೆಯಾಗಬೇಕು. ಅದು ಮಾತ್ರವಲ್ಲ, ಸಂಬಂಧಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು. ಇಲ್ಲದಿದ್ದರೆ ಇಂದು ಹೇಳಿದ ವಚನದ ಪ್ರಕಾರ ನಾವು ನಿಜವಾದ ಆರಾಧನೆಯನ್ನು ಮಾಡುತ್ತಿಲ್ಲ. ಈ ವಚನಗಳ ಪ್ರಕಾರ ನಾವು ದೇವರನ್ನು ಆರಾಧನೆ ಮಾಡುವಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಅಂದರೆ ರೂಪಾಂತರ ಉಂಟಾಗುತ್ತದೆ. ಇಟ್ ಈಸ್ ಗ್ಯಾರಂಟೀಡ್. ಈ ವಚನದ ಪ್ರಕಾರ ನಾವು ಇಲ್ಲಿ ನೋಡುವಾಗ ಈ ಯೂದ ದೇಶದ ಜನರು ಅವರು ಆರಾಧನೆ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದರು. ಅವರು ಬಹಳ ಅದ್ಭುತವಾಗಿ ಹಾಡುಗಳನ್ನು ಹಾಡುತ್ತಿದ್ದರು. ಆದರೆ ಅವರು ಮಾಡುತ್ತಿದ್ದ ಕಾರ್ಯಗಳಲ್ಲಿ ದೇವರು ಸಂತೋಷ ಪಡುತ್ತಿರಲಿಲ್ಲ. ಈ ಜನರು ಅನೇಕ ನೀತಿ ವಿಧಾನಗಳ ಕಾರ್ಯಗಳನ್ನು ಮಾಡುತ್ತಿದ್ದರು. ಡೂಸ್ ಅಂಡ್ ಡೋಂಟ್ಸ್, ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುತ್ತಿದ್ದರು, ಸಾಂಪ್ರದಾಯಿಕವಾದಂತಹ ಕಾರ್ಯಗಳನ್ನು ಮಾಡುತ್ತಿದ್ದರು, ಅಧಿಕವಾದ ಕಾಣಿಕೆಯನ್ನು ನೀಡುತ್ತಿದ್ದರು. ಆದರೆ ದೇವರು ಹೇಳುತ್ತಿದ್ದಾನೆ, ನಾನು ನಿಮ್ಮ ಕಾರ್ಯಗಳಲ್ಲಿ ಸಂತೋಷ ಪಡುತ್ತಿಲ್ಲ. ಆ ದೇವರು ಹೇಳುತ್ತಿದ್ದಾನೆ, ನಿಮ್ಮ ಕಾರ್ಯಗಳು ನನ್ನ ಹೃದಯವನ್ನು ಮುಟ್ಟುತ್ತಿಲ್ಲ, ನಾನು ಆನಂದ ಪಡುತ್ತಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಕಾರ್ಯ ನಮ್ಮಲ್ಲೂ ಕೂಡ ನೆರವೇರಬಹುದು. ನಾವು ಹಾಡುಗಳನ್ನು ಹಾಡುತ್ತೇವೆ, ವಾದ್ಯಗಳನ್ನು ನುಡಿಸುತ್ತೇವೆ, ಕೈಗಳನ್ನು ಎತ್ತಿ ಹಾಡುತ್ತೇವೆ. ಆದರೆ ಕೆಲವು ಕಾರಣಗಳಿಂದ ದೇವರು ಸಂತೋಷ ಪಡದೆ ಇರಬಹುದು. ಇಲ್ಲಿ ದೇವರು ಹೇಳುತ್ತಿದ್ದಾನೆ 11ನೇ ವಚನದಲ್ಲಿ, ನೀವು ಅರ್ಪಿಸುವ ಬಲಿದಾನಗಳು ನನಗೇನು ಪ್ರಯೋಜನ? ವಾಟ್ ಇಸ್ ಯೂಸ್ ಫಾರ್ ಮೀ? ಜನರು ಧಾರ್ಮಿಕವಾದ ಅನೇಕ ಕಾಣಿಕೆಗಳನ್ನು ನೀಡುತ್ತಿದ್ದರು, ಸಾಂಪ್ರದಾಯಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದರು. ಆದರೆ ದೇವರು ಅದರಲ್ಲಿ ಉಲ್ಲಾಸ ಪಡುತ್ತಿರಲ್ಲ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ಕಾಣಿಕೆಗಳು, ನಿಮ್ಮ ಆರಾಧನೆ ವ್ಯರ್ಥವಾಗಿದೆ. ಅದು ಮಾತ್ರವಲ್ಲ, ಇದನ್ನು ಹೇಳುತ್ತಿದ್ದಾನೆ, ಶೂನ್ಯವಾಗಿದೆ. ಅದು ಮಾತ್ರವಲ್ಲ, ನಿಮ್ಮ ಆರಾಧನೆ ನನಗೆ ಅವಮಾನವನ್ನು ತರುತ್ತಾ ಇದೆ. ವಚನದಲ್ಲಿ ಇನ್ನೊಂದು ವರ್ಜನಲ್ಲಿ ನೋಡಬಹುದು, ನಿಮ್ಮ ಆರಾಧನೆ ನನಗೆ ಅಸಹ್ಯವಾಗಿದೆ ಎಂದು ದೇವರು ಹೇಳುತ್ತಿದ್ದಾನೆ. ಇದು ಬಹಳ ಕಠಿಣವಾದ ಮಾತುಗಳಾಗಿದೆ. ಇದು ದೇವರ ಬಾಯಿಂದ ಬರುವ ಕಠಿಣವಾದ ಮಾತುಗಳಾಗಿದೆ. ಸ್ವೀಕಾರ ಮಾಡುವುದಕ್ಕೆ ಸಾಧ್ಯವಾಗದಂತಹ ಮಾತುಗಳಾಗಿದೆ. ಯಾಕೆಂದರೆ ನಮ್ಮ ಆರಾಧನೆ ದೇವರಿಗೆ ಸಜೀವ ಯಜ್ಞವಾಗಿ ಇರಬೇಕು, ಮಹಿಮೆಯನ್ನು ತರಬೇಕು. ಅದು ಮಾತ್ರವಲ್ಲ, ಸುಗಂಧ ತೈಲವಾಗಂತ ಒಂದು ಆರಾಧನೆಯಾಗಿರಬೇಕು, ಸಜೀವ ಒಂದು ಸುವಾಸನೆಯನ್ನು ತರುವ ಆರಾಧನೆಯಾಗಿ ಇರಬೇಕು. ಅದು ಮಾತ್ರವಲ್ಲ, ದೇವರು ನಮ್ಮ ಆರಾಧನೆಯಿಂದ ಸಂತೋಷ ಪಡಬೇಕಾಗಿದೆ. ಆದರೆ ಇಲ್ಲಿ ನೋಡುವಾಗ ದೇವರು ಸಂತೋಷ ಪಡುತ್ತಿಲ್ಲ.
ಅದು ಮಾತ್ರವಲ್ಲ, ಆತನು ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆ ವ್ಯರ್ಥವಾಗಿದೆ, ಶೂನ್ಯವಾಗಿದೆ, ಅದು ಮಾತ್ರವಲ್ಲ ಅಸಹ್ಯವಾಗಿದೆ ಎಂದು ದೇವರು ಹೇಳುತ್ತಿದ್ದಾನೆ. ಯಾಕೆಂದರೆ ಅವರ ಆರಾಧನೆ ಕೇವಲ ಧಾರ್ಮಿಕ ಆರಾಧನೆಯಾಗಿತ್ತು, ಸಾಂಪ್ರದಾಯಿಕವಾಗಿರುವಂಥ ಆರಾಧನೆ ಆಗಿತ್ತು. ಯಾಕೆಂದರೆ ಅಲ್ಲಿ ನೋಡುವಾಗ ಆಲಯ ಬಹಳ ಸುಂದರವಾಗಿತ್ತು, ದೊಡ್ಡ ಕಟ್ಟಡವಾಗಿತ್ತು, ಆಡಂಬರವಿತ್ತು, ಯಾಜಕರು ಇದ್ದರು, ಅದು ಮಾತ್ರವಲ್ಲ ಬಹಳ ಶ್ರೇಷ್ಠವಾದ ಗಾಯಕರು ಕೂಡ ಅಲ್ಲಿ ಇದ್ದರು. ಆದರೆ ದೇವರು ಹೇಳುತ್ತಿದ್ದಾನೆ, ನಿಮ್ಮ ಕಾರ್ಯಗಳಿಂದ ನಾನು ಸಂತೋಷ ಪಡುತ್ತಿಲ್ಲ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆರಾಧನೆ ಮಾಡುವವರು ದೇವರಿಗೆ ಯಾವ ಆರಾಧನೆ ಮೆಚ್ಚುಗೆಯಾಗುತ್ತದೆ ಅಥವಾ ಯಾವ ಆರಾಧನೆ ಸಂತೋಷಗೊಳಿಸುತ್ತದೆ ಎಂಬ ವಿಷಯವನ್ನು ತಿಳಿದುಕೊಂಡು ನಾವು ಆರಾಧನೆಯನ್ನು ಮಾಡಬೇಕು. ನಾವು ಮಾಡುವುದೇ ದೇವರಿಗೆ ಸಂತೋಷ ತರುತ್ತದೆ ಎಂಬ ವಿಷಯವನ್ನು ನಾವು ತಿಳಿದುಕೊಳ್ಳಬಾರದು. ಅದು ತಪ್ಪಾದ ಆಲೋಚನೆಯಾಗಿದೆ. ಯೂದ ದೇಶದ ಜನರು ಮಾಡಿದ ತಪ್ಪು ಅದೇ ಆಗಿದೆ. ಈ ತಪ್ಪಾದ ಕಾರ್ಯ ಆ ಜನರು ಆ ದಿನಗಳಲ್ಲಿ ಮಾತ್ರ ಮಾಡುತ್ತಿರಲಿಲ್ಲ, ಈ ದಿನದಲ್ಲೂ ಕೂಡ ನಾವು ಅನೇಕ ತಪ್ಪಾದ ಆರಾಧನೆಯನ್ನು ನೋಡುತ್ತಿದ್ದೇವೆ. ಜನರು ತಿಳಿದುಕೊಳ್ಳುವ ವಿಷಯ ಏನೆಂದರೆ, ಲೈಟ್ಗಳು ಬಹಳ ದೇವರಿಗೆ ಸಂತೋಷ ತರುತ್ತದೆ. ಅನೇಕ ಕಾನ್ಸರ್ಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸೆಕ್ಯುಲರ್ ಕಾನ್ಸರ್ಟ್ಗಳಲ್ಲ, ರಾಕ್ ಕಾನ್ಸರ್ಟ್ಗಳಲ್ಲ, ಇದು ಕ್ರೈಸ್ತಿಯ ಕಾನ್ಸರ್ಟ್ಗಳು ನೋಡುವಾಗ ಹೊಗೆ ಬಿಡುವುದು, ಇದು ದೇವರಿಗೆ ಸಂತೋಷ ತರಬಹುದು. ಡಾನ್ಸ್ಗಳು ಬಹಳ ಒಂದು ನಾಚಿಕೆ ಕೇಡು ಆಗಿರುವಂತಹ ಡಾನ್ಸ್ಗಳನ್ನು ಈ ದಿನ ನಾವು ಆಲಯಗಳಲ್ಲಿ ನೋಡುತ್ತೇವೆ, ಕ್ರೈಸ್ತರು ಮಾಡುವ ವಿಷಯಗಳನ್ನು ನಾವು ನೋಡುತ್ತೇವೆ. ಇದೇ ದೇವರಿಗೆ ಸಂತೋಷ ತರುತ್ತದೆ ಎಂಬುದಾಗಿ ಅಪಾರ್ಥ ಮಾಡಿಕೊಳ್ಳುತ್ತೇವೆ. ಇದು ದೇವರನ್ನು ಈ ದಿನ ಕೂಡ ಸಂತೋಷಪಡಿಸುವುದಿಲ್ಲ, ಅದು ಹೃದಯವನ್ನು ಮುಟ್ಟುವುದಿಲ್ಲ. ಇದು ಕೇವಲ ಮಾನಸಿಕವಾದ ವಿಷಯಗಳಾಗಿದೆ. ಈ ದಿನ ಅನೇಕ ಲೈಟುಗಳು ಹಾಕುವುದು ಜನರನ್ನು ಸಂತೋಷಪಡಿಸುವುದಕ್ಕೆ, ಎಸ್ಪೆಷಲಿ ಯೌವನಸ್ಥರು ನೋಡುವಾಗ ಈ ಬಹಳ ದೊಡ್ಡ ದೊಡ್ಡ ಕಾನ್ಸರ್ಟ್ಗಳಿಗೆ ಹೋಗಿ ಅನೇಕ ಸುಳ್ಳು ಈ ಗಾಸ್ಪಲ್ ಸಿಂಗರ್ಸ್ ನೋಡುವ, ಕಳ್ಳ ಸೇವಕರು ನೋಡುವಾಗ ಈ ಯೌವನಸ್ಥ ಮಕ್ಕಳನ್ನು ಎಂಟರ್ಟೈನ್ ಮಾಡಿರುತ್ತಾರೆ. ಆದರೆ ಅವರ ಜೀವನದಲ್ಲಿ ಯಾವ ಬದಲಾವಣೆಗಳು ಉಂಟಾಗುವುದಿಲ್ಲ. ಅವರ ಆಲೋಚನೆಗಳಲ್ಲಿ, ಅವರ ನಡವಳಿಕೆಯಲ್ಲಿ ಇನ್ನೂ ಪಾಪಗಳು ತುಂಬಿಕೊಂಡಿರುತ್ತದೆ. ಯಾಕೆಂದರೆ ಲೈಟ್ಗಳು ನಿಜವಾದ ಆರಾಧನೆಯಲ್ಲ, ಹೊಗೆ ಮತ್ತು ಡಿಸ್ಕೋ ಲೈಟ್ಗಳು ನಿಜವಾದ ಆರಾಧನೆಯಲ್ಲ, ಅದು ಸೈತಾನನ ಒಂದು ಮಾರ್ಗವಾಗಿದೆ. ಆದ ಕಾರಣ ವಾಕ್ಯದ ಮೂಲಕ ದೇವರಿಗೆ ಯಾವ ಆರಾಧನೆ ಸಂತೋಷ ತರುತ್ತದೆ ಎಂಬ ವಿಷಯವನ್ನು ತಿಳಿದುಕೊಂಡು ಆಮೇಲೆ ಮಾಡುವುದೇ ನಿಜವಾದ ಆರಾಧನೆಯಾಗಿದೆ. ಆಗ ದೇವರು ಅದನ್ನು ಸ್ವೀಕಾರ ಮಾಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಈ ವಚನದಲ್ಲಿ, ಇಂದು ಓದಿದ ವಚನದಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸಂತೋಷ ತರುವಂಥ 9 ವಿಷಯಗಳನ್ನು ಇಲ್ಲಿ ನಾವು ನೋಡುತ್ತೇವೆ. ಅಂದರೆ ಆರಾಧನೆ ಮಾಡುವವರಿಗೆ ದೇವರು ಕೊಡುವ 9 ಆಜ್ಞೆಗಳು. ಅದನ್ನೇ ಈ ದಿನ ನಾವು ಧ್ಯಾನ ಮಾಡುತ್ತಿದ್ದೇವೆ. ಇಲ್ಲಿ ನೋಡುತ್ತೇವೆ, ಮೊದಲನೆಯದಾಗಿ ದೇವರು ಹೇಳುತ್ತಾನೆ, ನಿಮ್ಮನ್ನು ತೊಳೆದುಕೊಳ್ಳಿರಿ. ಆ ಜನರು ತಿಳಿದುಕೊಂಡಿರಬಹುದು, ನಾನು ಈಗಲೇ ಸ್ನಾನ ಮಾಡಿಕೊಂಡು ಬಂದಿದ್ದೇನೆ, ಸುಗಂಧ ತೈಲವನ್ನು ಹಚ್ಚಿಕೊಂಡಿದ್ದೇನೆ. ಆದರೆ ದೇವರು ಹೇಳುತ್ತಿದ್ದಾನೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ನಿಮ್ಮ ಹೃದಯವನ್ನು ತೊಳೆದುಕೊಳ್ಳಿರಿ. ಅದು ಮಾತ್ರವಲ್ಲ, ಎರಡನೇದಾಗಿ ಶುದ್ಧಪಡಿಸಿಕೊಳ್ಳಿರಿ. ಈ ಜನರು ಆಲೋಚನೆ ಮಾಡುತ್ತಿದ್ದರು, ನಾನು ಶುದ್ಧನಾಗಿದ್ದೇನೆ, ನೀತಿವಂತನಾಗಿದ್ದೇನೆ, ನಾನು ಮಾಡುವ ಕಾರ್ಯದಲ್ಲಿ ದೇವರು ಪ್ರಸನ್ನತೆ ಹೊಂದುತ್ತಿದ್ದಾನೆ. ದೇವರು ಹೇಳುತ್ತಿದ್ದಾನೆ, ಶುದ್ಧಪಡಿಸಿಕೊಳ್ಳಿರಿ, ನಿಮ್ಮ ಆಲೋಚನೆಗಳನ್ನು ಶುದ್ಧಪಡಿಸಿಕೊಳ್ಳಿರಿ. ಮೂರನೇದಾಗಿ, ನಿಮ್ಮ ದುಷ್ಟ ಕೃತ್ಯಗಳನ್ನು ತೊಲಗಿಸಿರಿ. ಟೇಕ್ ಅವೇ ಯೋರ್ ಈವಿಲ್ ಡೀಡ್ಸ್ ಔಟ್. ಪ್ರಿಯ ಸಹೋದರ ಸಹೋದರಿಗಳೇ, ಮನುಷ್ಯರು ಮುಖವನ್ನು ನೋಡುತ್ತಾರೆ, ಆದರೆ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಸಭೆಗಳಲ್ಲಿ ಒಂದು ವ್ಯಕ್ತಿ ದೊಡ್ಡ ಕಾಣಿಕೆಯನ್ನು ನೀಡಿದರೆ ಆ ವ್ಯಕ್ತಿಗೆ ಸಭೆಯಲ್ಲಿ ದೊಡ್ಡ ಸ್ಥಾನ ಸಿಗುತ್ತದೆ. ಇದು ಮನುಷ್ಯರ ಆಲೋಚನೆಯಾಗಿದೆ, ಮನುಷ್ಯರ ವಿಧಾನವಾಗಿದೆ. ಆದರೆ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ.
ನಾವು ಅನೇಕ ಕಾಣಿಕೆಯನ್ನು ನೀಡಿ ನಾವು ಅನೀತಿ ಕಾರ್ಯಗಳು, ಕೆಟ್ಟ ಕಾರ್ಯಗಳು ಮಾಡುತ್ತಿದ್ದರೆ ಆ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ. ದೇವರು ಹೇಳುತ್ತಿದ್ದಾನೆ, ಅದು ಶೂನ್ಯವಾಗಿದೆ, ವ್ಯರ್ಥವಾಗಿದೆ, ಅಸಹ್ಯವಾಗಿದೆ. ಮನುಷ್ಯನು ಅನೇಕ ಸುಳ್ಳು ನಾಟಕಗಳನ್ನು ಮಾಡಿ ಮನುಷ್ಯರನ್ನು ಮೆಚ್ಚಿಸಬಹುದು, ಆದರೆ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಾನು ಬಹಳ ಅದ್ಭುತವಾಗಿ ಹಾಡುಗಳನ್ನು ಹಾಡಿ, ಅನೇಕ ಹಲ್ಲೆಲೂಯ ಹೇಳಿ, ಅನೇಕ ದೇವರ ವಚನಗಳನ್ನು ಹೇಳಿ ಮನುಷ್ಯರನ್ನು ನಾನು ಬಹಳ ಪ್ರಶಂಸಿಸಬಹುದು. ಆದರೆ ನನ್ನ ಜೀವನದಲ್ಲಿ ಕೆಟ್ಟ ಕಾರ್ಯಗಳು ಇದ್ದರೆ ದೇವರು ಆ ವಿಷಯವನ್ನು ವ್ಯರ್ಥ, ಅಸಹ್ಯ ಎಂದು ಹೇಳುತ್ತಿದ್ದಾನೆ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ದುಷ್ಟ ಕೃತ್ಯಗಳನ್ನು ದೂರಪಡಿಸಿರಿ, ಅದು ಮಾತ್ರವಲ್ಲ ತಪ್ಪು ಕಾರ್ಯಗಳನ್ನು ನಿಲ್ಲಿಸಿರಿ. ಇದರ ಅರ್ಥ, ಮನುಷ್ಯರು ಬಂದು ದೇವರ ಆಲಯದಲ್ಲಿ ಆರಾಧನೆ ಕೂಡ ಮಾಡಬಹುದು, ಅದೇ ರೀತಿಯಲ್ಲಿ ಹೊರಗಡೆ ಹೋಗಿ ಅನೀತಿ ಕಾರ್ಯಗಳನ್ನು ಕೂಡ ಮಾಡಬಹುದು. ನಾವು ನಮ್ಮ ಮನೆಯಲ್ಲಿ ಕೆಟ್ಟ ಕಾರ್ಯಗಳು ಮಾಡಬಹುದು, ನಮ್ಮ ಮಾಡುವ ಕೆಲಸದ ಜಾಗದಲ್ಲಿ ಕೆಟ್ಟ ಕಾರ್ಯಗಳು ಮಾಡಬಹುದು, ಅದು ಮಾತ್ರವಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಬಹುದು. ದೇವರು ಹೇಳುತ್ತಿದ್ದಾನೆ, ನೀವು ಮಾಡುವ ತಪ್ಪು ಕಾರ್ಯಗಳನ್ನು ನಿಲ್ಲಿಸಿರಿ. ಸೋಮವಾರದಿಂದ ಶನಿವಾರದವರೆಗೆ ಅನೀತಿ ಕಾರ್ಯಗಳನ್ನು ಮಾಡಿ, ತಪ್ಪು ಕಾರ್ಯಗಳನ್ನು ಮಾಡಿ, ಭಾನುವಾರ ನನ್ನ ಆಲಯಕ್ಕೆ ಬಂದು ನನ್ನನ್ನು ಆರಾಧನೆ ಮಾಡಿ ನನಗೆ ಅವಮಾನವನ್ನು ತರುತ್ತಿದ್ದೀರಾ ಎಂದು ಇಲ್ಲಿ ದೇವರು ಹೇಳುತ್ತಿದ್ದಾನೆ. ಯೂದ ದೇಶದ ಜನರು ಸೋಮವಾರದಿಂದ ಶನಿವಾರದವರೆಗೆ ಅನೀತಿ ಕಾರ್ಯಗಳನ್ನು ಮಾಡುತ್ತಿದ್ದರು, ದೇವರಿಗೆ ಮೆಚ್ಚುಗೆಯಾಗದಂಥ ಕಾರ್ಯಗಳನ್ನು ಮಾಡುತ್ತಿದ್ದರು. ಆದರೆ ಭಾನುವಾರ ಬಂದು ಅದ್ಭುತವಾದ ಗೀತೆಗಳನ್ನು, ಕಾಣಿಕೆಯನ್ನು, ಆರಾಧನೆಯನ್ನು ಮಾಡುತ್ತಿದ್ದರು. ಅದನ್ನು ನೋಡಿ ದೇವರು ಹೇಳುತ್ತಿದ್ದಾನೆ, ಅಸಹ್ಯವಾಗಿದೆ, ನಿಮ್ಮ ಹಾಡುಗಳನ್ನು ನಿಲ್ಲಿಸಿರಿ, ನನ್ನ ಕಿವಿಯನ್ನು ಕಾಡುತ್ತಾ ಇದೆ ಎಂದು ದೇವರು ಹೇಳುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇದೇ ಮಾತನ್ನು ದೇವರು ಈ ದಿನ ನಮ್ಮ ಹಾಡುಗಳನ್ನು ಕೇಳಿ ಹೇಳಿದರೆ ನಾವು ಏನು ಮಾಡಬಹುದು? ವಾಟ್ ಕುಡ್ ಬಿ ಅವರ್ ಆನ್ಸರ್? ಆತನಿಗೆ ನಾವು ಏನು ಉತ್ತರವನ್ನು ನೀಡಬಹುದು? ಆದ ಕಾರಣ ದೇವರಿಗೆ ಯಾವ ವಿಷಯ ಮೆಚ್ಚುಗೆಯಾಗುತ್ತದೆ ಎಂಬ ವಿಷಯವನ್ನು ವಾಕ್ಯದಿಂದ ತಿಳಿದುಕೊಂಡು ಆತನ ಚಿತ್ತದ ಪ್ರಕಾರ ನಾವು ಆರಾಧನೆ ಮಾಡಬೇಕು. ಅದುವೇ ಒಳ್ಳೆ ವಿಷಯವಾಗಿದೆ. ಇಲ್ಲದಿದ್ದರೆ ನಾವು ಅನೇಕ ಸಾರಿ ನಾವು ಮಾಡುವುದೇ ಸರಿ, ನಾವು ಮಾಡುವುದೇ ದೇವರಿಗೆ ಸಂತೋಷ ತರುತ್ತದೆ ಎಂದು ಅಪಾರ್ಥ ಮಾಡಿಕೊಳ್ಳುತ್ತೇವೆ. ಆ ರೀತಿಯಾದ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ. ಅಸಹ್ಯವಾಗಿದೆ, ವ್ಯರ್ಥವಾಗಿದೆ, ನನಗೆ ಅವಮಾನವನ್ನು ತರುತ್ತದೆ ಎಂದು ದೇವರು ಹೇಳುತ್ತಿದ್ದಾನೆ. ಐದನೇದಾಗಿ ದೇವರು ಹೇಳುತ್ತಿದ್ದಾನೆ, ಒಳ್ಳೆ ಕಾರ್ಯಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಯಾಕೆಂದರೆ ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಪಾಪದಿಂದ ಹುಟ್ಟಿದ ಕಾರಣ ನಾವು ಸಾಧಾರಣವಾಗಿ ತಪ್ಪಾದ ಕಾರ್ಯಗಳನ್ನೇ ಮಾಡುತ್ತೇವೆ. ಉದಾಹರಣೆಗೆ, ಚಿಕ್ಕ ಮಕ್ಕಳನ್ನು ನೋಡುವಾಗ, ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಕಿಚ್ಚು ಇರುತ್ತದೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಸುಳ್ಳನ್ನು ಹೇಳುತ್ತಾರೆ, ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾರೆ. ಯಾವ ತಂದೆ ತಾಯಿ ಕೂಡ ಇವರಿಗೆ ಕೆಟ್ಟ ಕಾರ್ಯಗಳನ್ನು ಹೇಳಿಕೊಡುವುದಿಲ್ಲ. ಆದರೆ ಪಾಪದಿಂದಲೇ ಹುಟ್ಟಿರುವ ಕಾರಣ ಅವರಲ್ಲಿ ಪಾಪದ ಗುಣಗಳು ಇರುವುದಾಗಿದೆ. ಆದರೆ ದೇವರು ಹೇಳಿರ್ತಿದ್ದಾನೆ, ನೀವು ನನ್ನ ಮಾರ್ಗದಲ್ಲಿ ನಡೆಯುವವರಾಗಿದ್ದೀರಿ, ನನ್ನಿಂದ ಆರಿಸಲ್ಪಟ್ಟ ಜನರಾಗಿದ್ದೀರಿ. ಆದ ಕಾರಣ ನೀವು ಆರಾಧನೆ ಮಾಡುವಾಗ ನಿಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು, ನಿಮ್ಮ ವೈಯಕ್ತಿಕ ಜೀವನ ನಡವಳಿಕೆ ಬದಲಾವಣೆಯಾಗಬೇಕು. ನೀವು ಒಳ್ಳೆ ಕಾರ್ಯಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆರನೇದಾಗಿ, ನ್ಯಾಯ ನೀತಿಯನ್ನು ಹುಡುಕಬೇಕು. ಸಾಧಾರಣವಾಗಿ ನಾವು ನ್ಯಾಯ ನೀತಿಯನ್ನು ಹುಡುಕುವುದಿಲ್ಲ. ವಿ ಆಲ್ವೇಸ್ ಸರ್ಚ್ ಫಾರ್ ಶಾರ್ಟ್ ಕಟ್ಸ್. ನಾವು ಎಲ್ಲ ಜಾಗದಲ್ಲೂ, ಉದಾಹರಣೆಗೆ ಬೀದಿಯಲ್ಲಿ ಹೋಗುತ್ತಾ ಇರ್ತೇವೆ, ಡ್ರೈವ್ ಮಾಡ್ತೇವೆ, ಸಿಗ್ನಲ್ ಮುಂದೆ ಇರುತ್ತದೆ, ಆದರೆ ವಿ ಫೈಂಡ್ ಅ ಶಾರ್ಟ್ ಕಟ್. ಅದು ಅನೀತಿಯ ಕಾರ್ಯವಾಗಿದೆ. ಒಂದು ಚಿಕ್ಕ ಉದಾಹರಣೆಯಾಗಿದೆ ಅದು.
ಅನೇಕ ಅನೀತಿ ಕಾರ್ಯಗಳನ್ನು ನಾವು ನ್ಯಾಯ ನೀತಿಯನ್ನು ಹುಡುಕುವ ಜನರಾಗಿ ಮಾರ್ಪಡಬೇಕು. ಅದು ಮಾತ್ರವಲ್ಲ, ಏಳನೇದಾಗಿ ಹಿಂಸೆಯಲ್ಲಿ ಇರುವವರಿಗೆ ಸಹಾಯ ಮಾಡಿರಿ. ಅಂದರೆ ಕಷ್ಟದಲ್ಲಿರುವ ಜನರಿಗೆ, ಕಣ್ಣೀರಿನಲ್ಲಿರುವ ಜನರಿಗೆ, ಬಡತನದಲ್ಲಿರುವ ಜನರಿಗೆ ನಾವು ಸಹಾಯ ಮಾಡಬೇಕೆಂದು ದೇವರು ಹೇಳುತ್ತಿದ್ದಾನೆ. ಎಂಟನೇದಾಗಿ ಅನಾಥರಿಗೆ ನಾವು ಸಹಾಯ ಮಾಡಬೇಕು. ಒಂಬತ್ತನೇದಾಗಿ ವಿಧವೆಯರಿಗೆ ನೋಡಿಕೊಳ್ಳಬೇಕು. ಇದು ದೇವರು ಬಯಸುವಂತಹ ವಿಷಯವಾಗಿದೆ. ಈ ವಿಷಯಗಳನ್ನು ದೇವರು ಅನ್ಯರಿಗೆ ಮಾಡುವಂತೆ ಹೇಳುತ್ತಿಲ್ಲ. ದೇವರ ಆಲಯದಲ್ಲಿರುವ ಜನರಿಗೆ, ಆರಾಧನೆ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಂಡಿರುವ ಜನರಿಗೆ ದೇವರು ಈ 9 ಆಜ್ಞೆಗಳನ್ನು ನೀಡುತ್ತಿದ್ದಾನೆ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆಯನ್ನು ನಾನು ಸ್ವೀಕಾರ ಮಾಡಬೇಕೆಂದರೆ ಸೋಮವಾರದಿಂದ ಶನಿವಾರದವರೆಗೆ ಈ ಕಾರ್ಯವನ್ನು ಮಾಡಿರಿ. ಕೆಲವು ತಿಂಗಳ ಹಿಂದೆ ಒಂದು ಸಹೋದರಿ ನನಗೆ ಟೆಲಿಫೋನ್ ಕಾಲ್ ಮಾಡಿದ್ದರು. ಅವರು ಕಾಲ್ ಮಾಡಿದಾಗ ಕೆಲವು ವಿಷಯಗಳನ್ನು ಹೇಳಿ ಕೆಲವು ಸಹಾಯಗಳನ್ನು ಕೇಳುತ್ತಿದ್ದರು. ಬಟ್ ಐ ಥಾಟ್ ಅವರು ಕ್ರೈಸ್ತರಾಗಿದ್ದರು. ಐ ಆಸ್ಕ್ಡ್, ನೀವು ಯಾವ ಸಭೆಗೆ ಹೋಗುವವರು? ಇವರು ಬೆಂಗಳೂರಿನಲ್ಲಿ ಹೆಬ್ಬಾಳ್ ಪ್ರದೇಶದಲ್ಲಿರುವ ಒಂದು ದೊಡ್ಡ ಸಭೆಗೆ ಹೋಗುವಂಥ ಸಹೋದರಿ ಆಗಿದ್ದಾರೆ. ಆದರೆ ನಾನು ಕೇಳಿದೆ, ನೀವು ಅಂತಹ ದೊಡ್ಡ ಸಭೆಯಲ್ಲಿರುವ ಕಾರಣ ನೀವು ಸಭೆಯಲ್ಲಿ, ನಿಮ್ಮ ಸಭೆ ದೊಡ್ಡದಾಗಿದೆ, ನೀವು ಅಲ್ಲಿ ಸಹಾಯ ಕೇಳಬಹುದು. ಆ ಸಹೋದರಿ ಹೇಳಿದ ಮಾತು ಏನೆಂದರೆ, ನಮ್ಮ ಸಭೆಯಲ್ಲಿ ಯಾವ ಸಹಾಯವೂ ಮಾಡುವುದಿಲ್ಲ, ಆ ರೀತಿಯಾದ ಒಂದು ಪ್ರೋಗ್ರಾಮ್ ಅಲ್ಲಿ ಇಲ್ಲವೇ ಇಲ್ಲ. ಆ ಸಭೆ ಬಹಳ ಆಡಂಬರದಲ್ಲಿರುತ್ತದೆ. ಇಲ್ಲಿ ನೋಡುವಾಗ ಈ ಯೂದಾ ದೇಶದ ಸಭೆ ಬಹಳ ಆಡಂಬರವಾಗಿತ್ತು. ಬಹಳ ಅದ್ಭುತವಾದ ಗೀತೆಗಳನ್ನು ಹಾಡಿ ಆಡಂಬರದಲ್ಲಿರುವಂಥ ವ್ಯಕ್ತಿಗಳಾಗಿದ್ದರು. ಅನೇಕ ಸಭೆಗಳು ಇದನ್ನ ಬಹಳ ಸ್ಟೇಜ್ ಲೈಟಿಂಗ್, ಆಡಂಬರದ ವಸ್ತುಗಳು. ಆದರೆ ಸಭೆಯೇ ಕಷ್ಟದ ಮಕ್ಕಳನ್ನು ಅಲಕ್ಷ್ಯ ಮಾಡುತ್ತಿದ್ದಾರೆ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆ ಅಸಹ್ಯವಾಗಿದೆ, ವ್ಯರ್ಥವಾಗಿದೆ, ನನಗೆ ಅವಮಾನವನ್ನು ತರುತ್ತಾ ಇದೆ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆಯನ್ನು ನಾವು ಸ್ವೀಕಾರ ಮಾಡಬೇಕೆಂದರೆ, ನಿಮ್ಮ ಆರಾಧನೆ, ನಿಮ್ಮ ಕಾಣಿಕೆಯನ್ನು ನಾನು ಸ್ವೀಕಾರ ಮಾಡಬೇಕೆಂದರೆ ಈ 9 ಕಾರ್ಯಗಳನ್ನು ನೀವು ಮಾಡಿರಿ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಪಡಿಸಿಕೊಳ್ಳಿರಿ, ನಿಮ್ಮ ಕೆಟ್ಟ ಕೃತ್ಯಗಳನ್ನು ನಿಲ್ಲಿಸಿ, ತಪ್ಪು ಕಾರ್ಯಗಳನ್ನು ನಿಲ್ಲಿಸಿರಿ. ಅದು ಮಾತ್ರವಲ್ಲ, ಒಳ್ಳೆ ಕಾರ್ಯಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ನ್ಯಾಯ ನೀತಿಯನ್ನು ಹುಡುಕಿರಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿರಿ, ಅನಾಥರನ್ನು ನೋಡಿಕೊಳ್ಳಿರಿ, ವಿಧವೆಯನ್ನು ನೋಡಿಕೊಳ್ಳಿರಿ. ಆಮೇಲೆ ಬಂದು ಆರಾಧನೆ ಮಾಡಿ. ಆಗ ನಿಮ್ಮ ಆರಾಧನೆಯನ್ನು ನಾನು ಸ್ವೀಕಾರ ಮಾಡುತ್ತೇನೆ. ಆಗ ನಿಮ್ಮ ಆರಾಧನೆ ನನಗೆ ಮೆಚ್ಚುಗೆಯಾಗುತ್ತದೆ. ಆದರೆ ಈ 9 ಕಾರ್ಯಗಳು ನಾನು ಹೇಳಿದ ಪ್ರಕಾರ ಡಸಂಟ್ ಹ್ಯಾಪನ್ ಆನ್ ಸಂಡೇ, ಇಟ್ ಹ್ಯಾಪನ್ಸ್ ಆನ್ ಮಂಡೇ ಟು ಸ್ಯಾಟರ್ಡೇ. ಸೋಮವಾರದಿಂದ ಶನಿವಾರದವರೆಗೆ ಮಾಡುವಂತಹ ಕಾರ್ಯಗಳು. ಭಾನುವಾರ ನಮ್ಮ ಆರಾಧನೆ ದೇವರು ಮೆಚ್ಚಬೇಕೆಂದರೆ, ಆತನಿಗೆ ಸ್ವೀಕಾರವಾಗಬೇಕೆಂದರೆ ನಾವು ಸೋಮವಾರದಿಂದ ಶನಿವಾರದವರೆಗೆ ಮಾಡುವಂಥ ಕಾರ್ಯ ಬಹಳ ಮುಖ್ಯ ವಿಷಯವಾಗಿದೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ 9 ಆಜ್ಞೆಗಳು ನಮ್ಮ ಜೀವನವನ್ನು ಬದಲಾವಣೆ ಮಾಡಬೇಕು. ನಾವು ನಿಜವಾಗಿ ಆರಾಧನೆ ಮಾಡುತ್ತಿದ್ದರೆ ದೇವರ ಕಾರ್ಯ ನಮ್ಮಲ್ಲಿ ನೆರವೇರಬೇಕು. ದೇವರಿಗೆ ಸಂತೋಷ ತರುವ ಕಾರ್ಯಗಳು ನಮ್ಮಲ್ಲಿ ನೆರವೇರಬೇಕು. ಆಲೋಚನೆಗಳು ಬದಲಾವಣೆ ಆಗುತ್ತದೆ, ನಮ್ಮ ನಡವಳಿಕೆ ಬದಲಾಗುತ್ತದೆ. ನಾವು ಭಕ್ತರು ಎಂದು ಹೇಳಿಕೊಂಡು, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇವೆ ಎಂದು ಹೇಳಿಕೊಂಡು, ಸಭಾಪಾಲಕನಾಗಿದ್ದೇನೆ ಎಂದು ಹೇಳಿಕೊಳ್ಳಬಹುದು. ಆದರೆ ಇದು ದೇವರನ್ನು ಸಂತೋಷಗೊಳಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಬಾರದು. ಈ 9 ಆಜ್ಞೆಗಳು ನನ್ನ ಹೃದಯವನ್ನು ಬದಲಾವಣೆ ಮಾಡಬೇಕು. ಯಾಕೆಂದರೆ ನಾನು ಆಲಯಕ್ಕೆ ಬರಬಹುದು, ಹೊರಗಡೆ ಸೋಮವಾರದಿಂದ ಶನಿವಾರದವರೆಗೆ ತಪ್ಪು ಕಾರ್ಯಗಳನ್ನು ಮಾಡಬಹುದು. ಅನೇಕರಿಗೆ ದೇವರು ಬಾಯಿಯ ಹತ್ತಿರದಲ್ಲಿದ್ದಾನೆ, ಆದರೆ ಹೃದಯದಲ್ಲಿ ಬಹಳ ದೂರವಿದ್ದಾನೆ. ಯಾಕೆಂದರೆ ಅವರ ಮಾತುಗಳಲ್ಲಿ ದೇವರು ಇದ್ದಾನೆ, ಕಾರ್ಯಗಳಲ್ಲಿ ದೇವರು ಇಲ್ಲ. ಆರಾಧನೆಯ ಮೂಲಕ ದೇವರನ್ನು ಮಹಿಮೆಗೊಳಿಸಬೇಕು, ಆನಂದಗೊಳಿಸಬೇಕು ಎಂದು ಆಲೋಚನೆ ಮಾಡುವ ನನ್ನ ಸಹೋದರ ಸಹೋದರಿಗಳೇ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಜೀವನದ ಶೈಲಿಯಲ್ಲಿ ದೇವರನ್ನು
ಕಾಣಬೇಕು. ಆಗಲೇ ನಾವು ನಿಜವಾದ ಆರಾಧನೆಯನ್ನು ಮಾಡುತ್ತಿದ್ದೇವೆ. ನಾನು ಆರಾಧನೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಮನೆಗೆ ಹೋಗಿ ನನ್ನ ಪತ್ನಿಯನ್ನು ಹೊಡೆಯುವುದು, ನನ್ನ ಗಂಡನನ್ನು ಹೊಡೆಯುವುದು, ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ನಾವು ನಿಜವಾದ ಆರಾಧನೆಯನ್ನು ಮಾಡುತ್ತಿಲ್ಲ. ಯಾಕೆಂದರೆ ಆರಾಧನೆ ಮಾಡುವವರು ದೇವರಿಗೆ ಸಂತೋಷ ತರುವ ಕಾರ್ಯಗಳನ್ನು ಮಾಡುತ್ತಾರೆ. ನಾನು ಅದ್ಭುತವಾದ ಹಾಡುಗಳನ್ನು ಹಾಡಬಹುದು, ಆದರೆ ಮನುಷ್ಯರನ್ನು ನಾನು ಸರಿಯಾಗಿ ನೋಡಿಕೊಳ್ಳದಿದ್ದರೆ, ಅವರಿಗೆ ಪ್ರೀತಿಯನ್ನು ತೋರಿಸಿದ್ದರೆ, ಮರ್ಯಾದೆಯನ್ನು ಕೊಡದೆ ಇದ್ದರೆ ನಾನು ದೇವರ ಆರಾಧನೆಯನ್ನು ಮಾಡುತ್ತಿಲ್ಲ. ಯಾಕೆಂದರೆ ನನ್ನ ಮಾತುಗಳು ಮತ್ತು ನನ್ನ ಕಾರ್ಯಗಳು ಹೋಲಿಕೆ ಆಗುತ್ತಿಲ್ಲ. ಅನೇಕರು ಭಾನುವಾರ ಬಹಳ ಆತ್ಮೀಕರಾಗಿ ಕಾಣಿಸಿಕೊಳ್ಳುತ್ತಾರೆ, ಆದರೆ ಸೋಮವಾರದಿಂದ ಶನಿವಾರದವರೆಗೆ ಅನೀತಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುತ್ತಾರೆ. ಇದರ ಪರಿಣಾಮವಾಗಿ ಅನೇಕರು ನಮ್ಮನ್ನು ನೋಡಿ ಇವರು ನಿಜವಾಗಿ ಯೇಸು ಕ್ರಿಸ್ತನ ಶಿಷ್ಯರೋ ಎಂದು ಪ್ರಶ್ನೆ ಮಾಡುತ್ತಾರೆ. ನನ್ನ ಪ್ರಿಯ ಸಹೋದರಿಗಳೇ, ದೇವರು ನಮ್ಮ ಹಾಡುಗಳು ಮತ್ತು ಕಾಣಿಕೆಯನ್ನು ಆರಾಧನೆ ಇಲ್ಲ ಎಂದು ಹೇಳುತ್ತಿಲ್ಲ. ಆದರೆ ಈ ಕಾರ್ಯಗಳಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗುವ ಕಾರ್ಯಗಳನ್ನು ಮಾಡದಿದ್ದರೆ, ನಮ್ಮ ಜೀವನ ಬದಲಾವಣೆಯಾಗದಿದ್ದರೆ ಅದು ದೇವರಿಗೆ ಮೆಚ್ಚುಗೆಯಾಗುತ್ತಿಲ್ಲ ಎಂದು ಹೇಳುತ್ತಿದ್ದಾನೆ. ನಾವು ನಮ್ಮ ಪತ್ನಿಯನ್ನು ನೋಡಿಕೊಳ್ಳುವಂತಹ ವಿಧಾನ, ಮಕ್ಕಳನ್ನು ನೋಡಿಕೊಳ್ಳುವಂತಹ ವಿಧಾನ, ಗಂಡನನ್ನು ನೋಡಿಕೊಳ್ಳುವಂತಹ ವಿಧಾನ, ಅದು ಮಾತ್ರವಲ್ಲ ಬೇರೆಯವರನ್ನು ನೋಡಿಕೊಳ್ಳುವ ವಿಧಾನವು ನಾವು ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿ ಎಂದು ಸೂಚಿಸಬೇಕು. ವಿ ಕ್ಯಾನ್ ಪುಟ್ ವೆರಿ ಸ್ಪಿರಿಚುವಲ್ ಡ್ರೆಸ್ಸಸ್, ಆದರೆ ನಮ್ಮ ಕಾರ್ಯಗಳು ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಗಳು ಎಂದು ಸೂಚಿಸಬೇಕು. ಉದಾಹರಣೆಗೆ ನಾವು ಹೋಟೆಲ್ಗೆ ಹೋಗುತ್ತೇವೆ, ಅಲ್ಲಿ ಅನೇಕ ವೇಟರ್ಗಳು ಇರ್ತಾರೆ, ಸ್ಟೂವರ್ಡ್ಸ್ ಇರ್ತಾರೆ. ಅವರನ್ನು ನಾವು ಯಾವ ರೀತಿಯಲ್ಲಿ ಹೌ ಡು ವಿ ಟ್ರೀಟ್ ದೆಮ್? ಅನೇಕ ಸಾರಿ ನಾವು ಅವರಿಗೆ ಮರ್ಯಾದೆಯನ್ನು ಕೊಡುವಳೆ. ಒಂದು ಘಟನೆ ನನಗೆ ನೆನಪು ಬರುತ್ತಾ ಇದೆ. ಮೇ ಬಿ ಫ್ಯೂ ಮಂತ್ಸ್, ಒಂದು ವರ್ಷ ಹಿಂದುಗಡೆ ಒಂದು ವ್ಯಕ್ತಿಯ ಸಂಗಡ ನಾನು ಒಂದು ಹೋಟೆಲ್ಗೆ ಹೋಗಿದ್ದೆ. ಆ್ಯಂಡ್ ಹೀ ಆರ್ಡರ್ಡ್ ಫಾರ್ ಮೀ. ಫುಡ್ ಆರ್ಡರ್ ಮಾಡುವಾಗ ಆ ವ್ಯಕ್ತಿಯನ್ನು ಹಿಂಗೆ ಕರೀತಾ ಇದ್ದ. ಐ ಫೆಲ್ಟ್ ದಟ್ ವಾಸ್ ರೂಡ್. ದಟ್ ಈಸ್ ನಾಟ್ ರೈಟ್ ವೇ. ನಾವು ಅವರಿಗೆ ಮರ್ಯಾದೆಯನ್ನು ಕೊಡಬೇಕು. ನಾವು ಕೊಡುವ ಮರ್ಯಾದೆಯನ್ನು ನೋಡಿ ಅವರು, ದಿಸ್ ಪರ್ಸನ್ ಇಸ್ ಡಿಫ್ರೆಂಟ್, ಇವರು ಯಾರು, ಯಾಕೆ ಈ ರೀತಿಯಾಗಿ ಮರ್ಯಾದೆಯನ್ನು ಕೊಡುತ್ತಿದ್ದಾರೆ? ಆಗ ನಾವು ಹೇಳಬೇಕು, ನಾವು ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಗಳಾಗಿದ್ದೇವೆ. ಒಂದು ವ್ಯಕ್ತಿ ದೇವರನ್ನು ನಿಜವಾಗಿ ಆರಾಧನೆ ಮಾಡುತ್ತಿದ್ದರೆ ಆ ವ್ಯಕ್ತಿಯಲ್ಲಿ ಪ್ರೀತಿ ಬಹಳ ತುಂಬಿರುತ್ತದೆ. ಆತನು ಕನಿಕರವುಳ್ಳ ವ್ಯಕ್ತಿಯಾಗಿರುತ್ತಾನೆ. ಆ ಸಹೋದರಿ, ಆ ಸಭೆಯಲ್ಲಿದ್ದ ಸಹೋದರಿ ಕಷ್ಟದಲ್ಲಿದ್ದಾಳೆ, ಬಂಧನದ ಪರಿಸ್ಥಿತಿಯಲ್ಲಿದ್ದಾನೆ. ಆದರೆ ಆ ಸಭೆಯಲ್ಲಿ ಬಹಳ ಆರಾಧನೆ ನಡುತ್ತಿರಬಹುದು, ಆದರೆ ನಿಜವಾಗಿ ಆರಾಧನೆ ಮಾಡುವ ವ್ಯಕ್ತಿಗಳು ಅವರ ಸಭೆಯಲ್ಲಿದ್ದ ಕಷ್ಟದ ಬಂಧನದಲ್ಲೂ ಕಣ್ಣೀರಿನಲ್ಲಿರುವ ವ್ಯಕ್ತಿಗಳನ್ನು ಅಲಕ್ಷ್ಯ ಮಾಡುವುದಿಲ್ಲ. ನಿಜವಾಗಿ ಆರಾಧನೆ ಮಾಡುವ ವ್ಯಕ್ತಿಗಳು ಮತ್ತವರಿಗೆ ಮರ್ಯಾದೆಯನ್ನು ಕೊಡುವ ವ್ಯಕ್ತಿಗಳಾಗಿ ಹೇಳುತ್ತಾರೆ. ನಾನು ಹೇಳಿಕೊಳ್ಳಬಹುದು, ನಾನು ಸಭಾಪಾಲಕನಾಗಿದ್ದೇನೆ, ಪ್ರಸಂಗಿಯಾಗಿದ್ದೇನೆ, ನನಗೆ ದೈವಶಾಸ್ತ್ರ ತಿಳಿದಿದೆ, ನಾನು ದೇವರನ್ನು ತಿಳಿದುಕೊಂಡಿದ್ದೇನೆ. ಆದರೆ ನಾನು ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಮರ್ಯಾದೆ ಕೊಡದಿದ್ದರೆ, ನನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ, ನನ್ನ ಸಭೆಯ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ, ಮತ್ತವರಿಗೆ ನಾನು ಮರ್ಯಾದೆ ಪ್ರೀತಿಯನ್ನು ತೋರಿಸದೇ ಇದ್ದರೆ ನನಗೆ ದೇವರ ಪರಿಚಯ ಇಲ್ಲ. ನಾನು ಹೇಳಿಕೊಳ್ಳಬಹುದು ನನಗೆ ದೇವರ ಪರಿಚಯವಿದೆ ಎಂದು, ಆದರೆ ಅದು ಸುಳ್ಳಾಗಿದೆ. ದೇವರು ಯಾರಾಗಿದ್ದಾನೆ ಎಂಬ ವಿಷಯ ನನಗೆ ಗೊತ್ತಿಲ್ಲ, ದೇವರ ವಚನ ನನಗೆ ಗೊತ್ತಿಲ್ಲ. ಯೂದ ದೇಶದ ಜನರು, ಅವರ ಆಲಯ ಬಹಳ ಅದ್ಭುತವಾಗಿತ್ತು, ಆಡಂಬರವಿತ್ತು, ಕಣ್ಣಿಗೆ ರೋಮಾಂಚನ ತರುವ ವಿಷಯಗಳಿತ್ತು. ಆದರೆ ಅವರು ಬಲಹೀನತೆಯಲ್ಲಿರುವ ಜನರನ್ನು ನಿರ್ಲಕ್ಷ್ಯ ಮಾಡಿದರು, ಕಷ್ಟದಲ್ಲೂ ಕಣ್ಣೀರಿನಲ್ಲಿರುವಂಥ ಜನರನ್ನು ನಿರ್ಲಕ್ಷ್ಯ ಮಾಡಿದರು, ಅನಾಥರನ್ನು, ವಿಧವೆಯರನ್ನು, ಹಿಂಸೆಯಲ್ಲಿರುವವರನ್ನು ನಿರ್ಲಕ್ಷ್ಯ ಮಾಡಿದರು. ಆದ ಕಾರಣ ದೇವರು ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆ ವ್ಯರ್ಥವಾಗಿದೆ, ಶೂನ್ಯವಾಗಿದೆ, ಅಸಹ್ಯವಾಗಿದೆ. ನಾವು ನಮ್ಮ ಸಭೆಯಲ್ಲಿ ಅದ್ಭುತವಾದ ಸಂಗೀತವನ್ನು ನುಡಿಸಬಹುದು, ಅದ್ಭುತವಾಗಿ ಹಾಡುಗಳನ್ನು ಹಾಡಬಹುದು, ಆಡಂಬರವಾಗಿ ಕಾಣಿಸುವಂಥ ಕಾರ್ಯಗಳನ್ನು ಮಾಡಬಹುದು. ಆದರೆ ಕಷ್ಟದಲ್ಲಿರುವ ಜನರನ್ನು,
ದುಃಖದಲ್ಲಿರುವ ಜನರನ್ನು, ಒಂಟಿತನದಲ್ಲಿರುವ ಜನರನ್ನು ನಿರ್ಲಕ್ಷ್ಯ ಮಾಡಿದರೆ ದೇವರು ನಾವು ಮಾಡುವ ಎಲ್ಲ ಕಾರ್ಯವನ್ನು ವ್ಯರ್ಥವೆಂದು ಹೇಳುತ್ತಿದ್ದಾನೆ. ಆಡಂಬರಗಳು ಅಸಹ್ಯವಾಗಿದೆ ಎಂದು ಹೇಳುತ್ತಿದ್ದಾನೆ. ನಮ್ಮ ಡ್ಯಾನ್ಸ್ಗಳು ಅಸಹ್ಯವಾಗಿದೆ ಎಂದು ಹೇಳುತ್ತಿದ್ದಾನೆ. ನಮ್ಮ ಸ್ಟೇಜ್ಗಳು ಅಸಹ್ಯವಾಗಿದೆ, ನಮ್ಮ ಬೂಟ್ಗಳು ಅಸಹ್ಯವಾಗಿದೆ ಎಂದು ದೇವರು ಹೇಳುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನದವರೆಗೆ ಈ ವಿಷಯ ನಿಮಗೆ ತಿಳಿಯದೇ ಇದ್ದಿರಬಹುದು. ಬಟ್ ಇಟ್ಸ್ ನಾಟ್ ಲೇಟ್ ಟುಡೇ. ಅನೇಕ ಸಾರಿ ಆಲೋಚನೆ ಮಾಡುತ್ತೇನೆ, ಕೆಲವು ವರ್ಷಗಳ ಹಿಂದೆ ಈ ವಚನ ನನಗೆ ತಿಳಿಯದಿದ್ದರೆ ನನ್ನ ಪತ್ನಿಯನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೆ, ನನ್ನ ಮಕ್ಕಳನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೆ, ನನ್ನ ಅಕ್ಕಪಕ್ಕದಲ್ಲಿದ್ದ ಜನರನ್ನು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೇನೆ. ಬಟ್ ಇಟ್ಸ್ ನಾಟ್ ಲೇಟ್, ವಿ ಕ್ಯಾನ್ ಸ್ಟಾರ್ಟ್ ಟುಡೇ. ಇವತ್ತು ನಾವು ಪ್ರಾರಂಭ ಮಾಡಬಹುದು. ಹೇಗೆ ಪ್ರಾರಂಭ ಮಾಡಬೇಕು? ಯೇಸು ಕ್ರಿಸ್ತನು ನನಗೆ ಹೇಗೆ ಪ್ರಾಣವನ್ನು ಕೊಟ್ಟಿದ್ದಾನೋ, ನನ್ನ ಪಾಪಗಳನ್ನು ತೊಳೆದಿದ್ದಾನೋ, ನನ್ನನ್ನು ಶಾಪದಿಂದ ಬಿಡಿಸಿದ್ದಾನೋ, ಅದೇ ರೀತಿಯಲ್ಲಿ ನನ್ನ ಪತ್ನಿಯನ್ನು ಕೂಡ ಆಶೀರ್ವಾದ ಮಾಡಿದ್ದಾನೆ, ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿದ್ದಾನೆ, ಎಲ್ಲರ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ನೋಡುವವನಾಗಿದ್ದಾನೆ. ಆದ ಕಾರಣ ನಾನು ನಿಜವಾಗಿ ಆರಾಧನೆ ಮಾಡುವ ವ್ಯಕ್ತಿಯಾಗಿದ್ದರೆ ಯೇಸು ಕ್ರಿಸ್ತನು ಮತ್ತೊಬ್ಬರನ್ನು ಹೇಗೆ ನೋಡುತ್ತಾನೋ ಅದೇ ರೀತಿಯಲ್ಲಿ ನಾನು ನೋಡಬೇಕು. ಹೇಗೆ? ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಮರ್ಯಾದೆಯಿಂದ ನೋಡಿಕೊಳ್ಳಬೇಕು. ವಿ ಗಿವ್ ಅವರ್ ಬೆಸ್ಟ್ ಫಾರ್ ಅದರ್ಸ್. ಇದೇ ನಿಜವಾಗಿ ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಗಳು ಮಾಡುವ ಕಾರ್ಯದಿಂದ. ಇಲ್ಲದಿದ್ದರೆ ದೇವರು ಹೇಳುತ್ತಾನೆ, ನೀನು ಮಾಡುವ ಕಾರ್ಯ ಎಲ್ಲವೂ ವ್ಯರ್ಥವಾಗಿದೆ, ಶೂನ್ಯವಾಗಿದೆ, ಅಸಹ್ಯವಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 23-24 ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞ ವೇದಿಕೆಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನಗೆ ನೆನಪು ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞ ವೇದಿಕೆಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಯೇಸು ಕ್ರಿಸ್ತನಿಗೆ ಆರಾಧನೆ ಸ್ಥಳವಲ್ಲ, ಕಾಣಿಕೆಯಲ್ಲ, ಅದಕ್ಕಿಂತ ಮೇಲ್ಪಟ್ಟ ವಿಷಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಮಗೆ ಯಾರ ಮೇಲೆ ಕೋಪವಿದೆ, ಯಾರ ಮೇಲೆ ದ್ವೇಷವಿದೆ, ಯಾರನ್ನು ನಾವು ಇನ್ನೂ ಕ್ಷಮಿಸಬೇಕಾಗಿದೆ. ನಮಗೆ ನಮ್ಮ ಸಂಗಡ ಕೆಲಸ ಮಾಡುವ ಜನರನ್ನು ನಾವು ಮರ್ಯಾದೆಯಿಂದ ವರ್ತನೆ ಮಾಡುತ್ತಿದ್ದೇವೋ, ಅಥವಾ ನಮ್ಮ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳ ಸಂಗಡ ನಾವು ಮರ್ಯಾದೆಯಿಂದ ವರ್ತನೆ ಮಾಡುತ್ತೇವೋ? ಉದಾಹರಣೆಗೆ, ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ಹೌ ಡು ವಿ ಟ್ರೀಟ್ ದೆಮ್? ಡು ವಿ ಟ್ರೀಟ್ ದೆಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಲವ್? ಇಲ್ಲದಿದ್ದರೆ ದೇವರು ಹೇಳುತ್ತಾನೆ, ನಿನ್ನ ಆರಾಧನೆ ಅಸಹ್ಯವಾಗಿದೆ, ವ್ಯರ್ಥವಾಗಿದೆ. ಈ ದಿನ ನಾವು ನಿಜವಾಗಿ ಆರಾಧನೆ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡೋಣ. ಯೇಸು ಕ್ರಿಸ್ತನು ನಮಗಾಗಿ ಇಳಿದು ಬಂದ ದೇವರಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಪರಲೋಕದ ಸುವರಗಳನ್ನು ಇಳಿದು ಬಂದ ದೇವರಾಗಿದ್ದಾನೆ. ಈಸ್ ನಾಟ್ ಟೆಲ್ಲಿಂಗ್ ಐ ಆಮ್ ಸಿಟ್ಟಿಂಗ್ ದೇರ್, ನನ್ನ ಹತ್ತಿರಕ್ಕೆ ಬನ್ನಿ. ನೋ, ಆತನು ಇಳಿದು ಬಂದ ದೇವರಾಗಿದ್ದಾನೆ. ಯಾರಿಗೋಸ್ಕರ? ಬಡವರಿಗೋಸ್ಕರ, ಅನಾಥರಿಗೋಸ್ಕರ, ಕಣ್ಣೀರಿನಲ್ಲಿರುವವರಿಗೆ, ಬಂಧನದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಇಳಿದು ಬಂದ ದೇವರಾಗಿದ್ದಾನೆ. ದೇವರು ಅನ್ಯರನ್ನು ಮುಟ್ಟಿದನು, ರೋಗದಲ್ಲಿರುವವರನ್ನು ಮುಟ್ಟಿದನು, ಸಮಾಜದಿಂದ ತಳ್ಳಲ್ಪಟ್ಟ ವ್ಯಕ್ತಿಗಳನ್ನು ಮುಟ್ಟಿದನು. ಅದು ಮಾತ್ರವಲ್ಲ, ಕುರುಡರನ್ನು, ಕುಷ್ಠರೋಗಿಗಳನ್ನು ಮುಟ್ಟಿದನು. ಲಾಜರಸನು ಸತ್ತು ಬಿದ್ದಾಗ ಅತ್ತಂಥ ದೇವರಾಗಿದ್ದಾನೆ. ಇದೇ ಕಾರ್ಯ ನಾವು ಕೂಡ ಮಾಡಬೇಕು. ಅನೇಕರು ಆಲೋಚನೆ ಮಾಡುವ ವಿಷಯ ಏನೆಂದರೆ, ಯೇಸು ಕ್ರಿಸ್ತನ ಮಾರ್ಗ ಆಡಂಬರದ ಮಾರ್ಗ, ಸೌಲಭ್ಯಗಳು ತುಂಬಿಕೊಂಡಿರುವಂತಹ ಮಾರ್ಗ. ನೋ, ನಾಟ್ ಅಟ್ ಆಲ್. ಅದು ಸುಳ್ಳಾದ ವಿಷಯವಾಗಿದೆ. ಪ್ರಾಸ್ಪೆರಿಟಿ ಗಾಸ್ಪಲ್ ಇಸ್ ಅ ಲೈ. ಅದು ಸೈತಾನನು ಕೊಡುವಂತಹ ವಿಷಯಗಳಾಗಿದೆ. ಆದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಮಾರ್ಗ ಬಹಳ ಕಷ್ಟದ ಮಾರ್ಗವಾಗಿದೆ. ಅದುವೇ ಹೊಸ ಮಾರ್ಗವಾಗಿದೆ. ವಿ ಆರ್ ನಾಟ್ ನಾರ್ಮಲ್ ಪೀಪಲ್. ನಾರ್ಮಲ್ ಪೀಪಲ್ ಒಳ್ಳೆಯವರನ್ನು ಪ್ರೀತಿ ಮಾಡುತ್ತಾರೆ, ಆದರೆ ಅಬ್ನಾರ್ಮಲ್ ಪೀಪಲ್, ನಮ್ಮಂತಹವರು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ವೈರಿಗಳನ್ನು ಕೂಡ ಪ್ರೀತಿ ಮಾಡುವಂತಹ ವ್ಯಕ್ತಿಗಳಾಗಿದ್ದೇವೆ. ಆದ ಕಾರಣ ನಾವು ಹೊಸ ಮಾರ್ಗದಲ್ಲಿ ನಡೆಯುವಂಥ ಜನರು
ಪ್ರತಿ ದಿವಸ ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಗಳಾಗಿದ್ದೇವೆ. ಕೇವಲ ಭಾನುವಾರ ಮಾತ್ರವಲ್ಲ, ಪ್ರತಿ ದಿವಸ ದೇವರ ಪ್ರೀತಿಯನ್ನು ಸುರಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ದೇವರ ಪ್ರೀತಿಯನ್ನು, ಮರ್ಯಾದೆಯನ್ನು ಇನ್ನೊಬ್ಬರಿಗೆ ತೋರಿಸುವಂಥ ಮಕ್ಕಳಾಗಿದ್ದೇವೆ. ಕಷ್ಟದಲ್ಲಿರುವ ವ್ಯಕ್ತಿಗಳನ್ನು ನೋಡಿ ಸುಮ್ಮನೆ ಇರುವವರಲ್ಲ. ಬಂಧನದಲ್ಲಿರುವ ವ್ಯಕ್ತಿಗಳನ್ನು ನೋಡಿ ನಾವು ಸುಮ್ಮನೆ ಅಲಕ್ಷ್ಯ ಮಾಡುವವರಲ್ಲ. ವಿ ಡೋಂಟ್ ಸೇ, ಓಹ್, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಅವನು ಮರೆತು ಹೋಗಿಬಿಡ್ತೇವೆ. ನೋ, ವಿ ಆರ್ ನಾಟ್ ದಟ್ ಕೈಂಡ್ ಆಫ್ ಪೀಪಲ್. ಅದು ನಾರ್ಮಲ್ ಪೀಪಲ್. ಆದರೆ ನಾವು ದೇವರನ್ನು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ವ್ಯಕ್ತಿಗಳಾಗಿದ್ದೇವೆ. ಅವರಿಗೆ ಇಳಿದು ಹೋಗಿ ಅವರನ್ನು ಮುಟ್ಟುವಂಥ ವ್ಯಕ್ತಿಗಳಾಗಿದ್ದೇವೆ. ಪ್ರೀತಿಯಿಂದ ತೋರಿಸುವವರಾಗಿದ್ದೇವೆ. ಇವರಿಗೆ ದೇವರ ಪ್ರೀತಿಯನ್ನು ತೋರಿಸಬೇಕು. ನಿಜವಾದ ಆರಾಧನೆಯನ್ನು ಮಾಡುವ ವ್ಯಕ್ತಿಗಳಾಗಿದ್ದೇವೆ. ಆದ ಕಾರಣ ಈ ದಿನ ದೇವರ ಹೃದಯವನ್ನು ಹುಡುಕೋಣ. ವಾಕ್ಯದ ಮೂಲಕ ದೇವರನ್ನು, ಹೃದಯವನ್ನು ಹುಡುಕಿ ಆತನಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನು ಮಾಡೋಣ ಆತನ ವಾಕ್ಯದ ಮೂಲಕ. ಆಗ ನಮ್ಮ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡುತ್ತಾನೆ, ಮೆಚ್ಚುತ್ತಾನೆ. ಅದು ಮಾತ್ರವಲ್ಲ, ನಾವು ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ಆದ ಕಾರಣ ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಷಯವೇನೆಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರಿಗೆ ಸಂತೋಷ ತರುವ ಆರಾಧನೆಯನ್ನು ಅರ್ಪಿಸೋಣ. ದೇವರಿಗೆ ಸಂತೋಷ ತರುವ ಆರಾಧನೆಯನ್ನು ಅರ್ಪಿಸೋಣ. ವ್ಯರ್ಥವಾಗಿರುವ ಆರಾಧನೆಯನ್ನು ನಿಲ್ಲಿಸೋಣ. ಶೂನ್ಯವಾಗಿರುವ, ಅಸಹ್ಯವಾಗಿರುವ ಆರಾಧನೆಯನ್ನು ತ್ಯಜಿಸೋಣ. ಈ ದಿನ ಶೂನ್ಯವಾಗಿರುವ ಆರಾಧನೆ ಮಾಡುವುದರಲ್ಲಿ ಅನೇಕರು ಪ್ರಸಿದ್ಧಿಯಾಗಿದ್ದಾರೆ. ಅಸಹ್ಯವಾಗಿರುವ ಆರಾಧನೆ ಮಾಡುವುದರಲ್ಲಿ ಅನೇಕರು ಪ್ರಸಿದ್ಧಿಯಾಗಿದ್ದಾರೆ. ಡ್ಯಾನ್ಸ್ ಮಾಡುವುದು, ಲೈಟ್ ಹಾಕುವುದು, ಹೊಗೆ ಹಾಕುವುದು, ಆಲ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ಸ್. ಫಿಲ್ಮ್ ಸ್ಟಾರ್ಗಳ ಹಾಗೆ ನಾವು ಆ ರೀತಿಯಾದ ಕಾರ್ಯಗಳನ್ನು ಮಾಡಿ ಇದೇ ದೇವರಿಗೆ ಮೆಚ್ಚುಗೆಯಾಗುತ್ತದೆ ಎಂದು ಅಪಾರ್ಥ ಮಾಡಿಕೊಂಡು ನಾವು ಮುಂದೆ ಹೋಗುತ್ತಿದ್ದೇವೆ. ಲೆಟ್ಸ್ ಸ್ಟಾಪ್ ದಟ್ ಟುಡೇ. ಈ ದಿನ ದೇವರು ನಮ್ಮ ಸಂಗಡ ಮಾತಾಡಿದ್ದಾನೆ. ಅಸಹ್ಯವಾಗಿರುವ ಆರಾಧನೆಯನ್ನು ನಿಲ್ಲಿಸಿ ದೇವರಿಗೆ ಮೆಚ್ಚುಗೆಯಾಗುವ ಆರಾಧನೆ. ಅಂದರೆ ನಾವು ಬಡವರನ್ನು ಅಲಕ್ಷ್ಯ ಮಾಡುವುದಿಲ್ಲ, ಕಷ್ಟದಲ್ಲಿರುವವರನ್ನು ಅಲಕ್ಷ್ಯ ಮಾಡುವುದಿಲ್ಲ, ಅನಾಥರನ್ನು ಅಲಕ್ಷ್ಯ ಮಾಡುವುದಿಲ್ಲ, ವಿಧವೆಯರನ್ನು ಅಲಕ್ಷ್ಯ ಮಾಡುವುದಿಲ್ಲ. ನಮ್ಮ ಹೃದಯವನ್ನು ತೊಳೆದುಕೊಳ್ಳುವವರಾಗಿದ್ದೇವೆ, ಆಲೋಚನೆಗಳನ್ನು ಶುದ್ಧಿಪಡಿಸಿಕೊಳ್ಳುವವರಾಗಿದ್ದೇವೆ, ಕೆಟ್ಟ ಕಾರ್ಯಗಳನ್ನು ನಿಲ್ಲಿಸಿದ್ದೇವೆ. ಅದು ಮಾತ್ರವಲ್ಲ, ಒಳ್ಳೆ ಕಾರ್ಯಗಳನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇವೆ. ನೀತಿ ನ್ಯಾಯವನ್ನು ಹುಡುಕುವಂಥ ಮನುಷ್ಯರಾಗುತ್ತೇವೆ. ಕೇವಲ ಹಾಡುವುದು, ವಾದ್ಯಗಳನ್ನು ನುಡಿಸುವುದು, ನೋ, ದಟ್ ಈಸ್ ನಾಟ್ ಆರಾಧನೆ. ಯೇಸು ಕ್ರಿಸ್ತನು ಇವರು ಮಾಡುವ ಆರಾಧನೆಯನ್ನು ನೋಡಿ, ಈ ರೀತಿಯಾದ ಡ್ಯಾನ್ಸ್ಗಳು ಮಾಡಿಕೊಂಡಿರುವ ಆರಾಧನೆಯನ್ನು ದೇವರು ನೋಡಿ ಹೇಳುತ್ತಿದ್ದಾನೆ, ನಿಮ್ಮ ಆರಾಧನೆ ಅಸಹ್ಯವಾಗಿದೆ, ನನ್ನ ಕಿವಿಯನ್ನು ಕಾಡುತ್ತಾ ಇದೆ. ಓನ್ಲಿ ಇಮೋಷನ್ಸ್. ಯೌವನಸ್ಥರನ್ನು, ಮನುಷ್ಯರನ್ನು ಇಮೋಷನಲ್ ಆಗಿ ಎಂಟರ್ಟೈನ್ ಮಾಡುವಂಥ ಆರಾಧನೆ. ದೇವರು ಹೇಳುತ್ತಾನೆ, ನಿಮ್ಮ ಹಾಡುಗಳು ನನ್ನ ಕಿವಿಯನ್ನು ಕಾಡುತ್ತಾ ಇದೆ. ಈ ದಿನ ನಾವು ದೇವರ ಹೃದಯಕ್ಕೆ ಸಂತೋಷ ತರುವ ಆರಾಧನೆಯನ್ನು ಮಾಡೋಣ. ಕೇವಲ ಭಾನುವಾರ ಮಾತ್ರವಲ್ಲ, ಪ್ರತಿ ದಿವಸ ದೇವರ ಕಾರ್ಯವನ್ನು ಮಾಡಿ ಆತನಿಗೆ ಸಂತೋಷ ತರುವ ಕಾರ್ಯಗಳನ್ನು ಮಾಡೋಣ. ಇದೇ ಕ್ರೈಸ್ತರು ಮಾಡುವಂತಹ ಆರಾಧನೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ನಿಮ್ಮ ಹೃದಯವನ್ನು ಮುಟ್ಟಿದ್ದಾನೆ ಎಂದು ನಾವು ನಂಬುತ್ತೇನೆ. ಈ ದಿನದಿಂದ ಶೂನ್ಯವಾಗಿರುವ ಆರಾಧನೆಯನ್ನು ನಿಲ್ಲಿಸಿ ದೇವರಿಗೆ ಮೆಚ್ಚುಗೆಯಾಗುವ ಆರಾಧನೆಯನ್ನು ಮಾಡೋಣ. ನಾವು ಮಾತ್ರವಲ್ಲ, ನಮ್ಮ ಮಕ್ಕಳಿಗೂ ಅದು ಹೇಳಿಕೊಡೋಣ. ಯವನಸ್ಥ ಮಕ್ಕಳಿಗೂ ನಾವು ಹೇಳಿಕೊಡೋಣ. ಯಾಕೆಂದರೆ ಸೈತಾನನು ಅನೇಕ ಕಾರ್ಯಗಳಿಂದ ಅವರ ಬುದ್ಧಿಯನ್ನು ಮರಳು ಮಾಡಿರ್ತಾನೆ. ಕಣ್ಣಿಗೆ ಚೆನ್ನಾಗಿ ಕಾಣಿಸುವಂಥ ವಿಷಯಗಳೇ ಆರಾಧನೆ ಎಂದು ತಿಳಿದುಕೊಂಡಿದ್ದಾರೆ. ಮನಸ್ಸಿಗೆ ಸಂತೋಷ ತರುವ ವಿಷಯವೇ ಆರಾಧನೆ ಎಂದು ತಿಳಿದುಕೊಂಡಿದ್ದಾರೆ. ಲೆಟ್ಸ್ ಟೀಚ್ ದೆಮ್ ಆ್ಯಂಡ್ ಚೇಂಜ್ ದೆಮ್. ದೇವರ ಮಾರ್ಗದಲ್ಲಿ ನಾವು ಅವರನ್ನು ನಡೆಸೋಣ. ಇಲ್ಲದಿದ್ದರೆ ಸೈತಾನನು ಕೆಟ್ಟ ವಿಷಯದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನೀವು ದೇವರ ವಚನದ ಮೂಲಕ ಆಶೀರ್ವಾದವನ್ನು ಹೊಂದಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಈ ವಚನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್. ಅದರವರೆಗೆ ದೇವರ ಪ್ರಕಾಶವು ನಿಮ್ಮ ಮುಖಗಳಲ್ಲಿ ಯಾವಾಗಲೂ ಪ್ರಕಾಶಿಸಲಿ. ಗಾಡ್ ಬ್ಲೆಸ್ ಯು.